ಜೋಸೆಫ್ ಹೂವರ್ ಮತ್ತೆ ಮಾನ್ವಿತಾ ಅವರು ಅಗೈನ್ ಜಾಯ್ನ್ ಆಗಿದ್ದಾರೆ. ಮತ್ತೆ ಅವರನ್ನ ಮಾತಾಡಿಸ್ತೀನಿ. ಮಾನ್ವಿತಾ ಅವರು, ನೀವು ಹೇಳಿದಂಗೆ ಬಿಸಿ ಬಿಸಿ ಕಾಫಿ ಹೀರ್ತಾ ಇದ್ದೀರಿ. ಖಂಡಿತ. ಯಾಕಂದ್ರೆ ನನ್ಗೆ ಬೆಳಗ್ಗೆ ಅರ್ಲಿ ಇನ್ ದ ಮಾರ್ನಿಂಗ್, ಎಸ್ಪೆಷಲಿ ವೆನ್ ಸಿಚುವೇಶನ್ ಇಸ್ ಏನೋ your affiliation towards RCB ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ week day and work pressure and all of that, and ಜೊತೆಗೆ Hoover sir is so professional with his Zoom calls and he has made sure that his camera is ಪರ್ಫೆಕ್ಟ್ಲಿ ಅಲೈನ್ಡ್ ಎಲ್ಲ. ಸೊ ಅವ್ರ ಎದುರುಗಡೆ ನನಗೆ ಯಾಕೋ ನಾನು ಟೆಕ್ ಸ್ಯಾವಿ ಆಗಿರ್ಬೇಕಿತ್ತಂತ ಅನಿಸ್ತಾ ಇದೆ. ಇದು ಟೆಕ್ ಸ್ಯಾವಿ ಅಥವಾ ಕ್ರಿಕೆಟರ್ ಆದ್ರೂ ಆಗ್ಬೇಕಾಗಿತ್ತಂತ ಅನಿಸ್ತಾ ಇದೆ. ಈಗ RCB ನೀವು ಯಾವ್ಯಾವ ವಿಚಾರಕ್ಕೆ ಬಿಲೀವ್ ಮಾಡ್ತೀರಿ? ಈ ಕಾರಣಗಳಿಂದ ಇವತ್ತು RCB ಗೆಲ್ಲುತ್ತೆ ಅನ್ನೋದನ್ನ ನಾವು ಪಾಯಿಂಟ್ ಔಟ್ ಮಾಡಿದ್ರೆ ಈ ಕ್ವಾಲಿಫೈಯರ್ 1 ಅಲ್ಲಿ ಅವರ ಒಂದು ಕನ್ಸಿಸ್ಟೆಂಟ್ ಆಗಿ ಅವರ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಅವರ ಒಂದು ಫಾರ್ಮ್ ಇರ್ಬೋದು. ಅಂಡ್ ಇಟ್ ಕುಡ್ ಬಿ ಲೈಕ್ ಒಂದು, ನನಗೆ ಅನ್ಸುತ್ತೆ, ಇಟ್ಸ್ ಮೈ ಪ್ರಿಡಿಕ್ಷನ್, ಇಟ್ ಕುಡ್ ಬಿ ಅ ನ್ಯಾರೋ ವಿಕ್ಟರಿ ಫಾರ್ RCB ಅಂತ ಅನ್ಸುತ್ತೆ. ಅಂದ್ರೆ ಸೈಟಿಂಗ್ ಫ್ರಮ್ ದ ಕರೆಂಟ್ ಫಾರ್ಮ್ ಅಂಡ್ ಒಂದು ಹೆಡ್ ಟು ಹೆಡ್ ಅಡ್ವಾಂಟೇಜ್ ಇರೋದ್ರಿಂದ ಈ ಸೀಸನ್ ಅಲ್ಲಿ, ಅಂಡ್ ಒಂದು ಪಾಸಿಟಿವಿಟಿ ಕೊಡ್ತಾ ಇದೀವಲ್ವಾ ನಾವೆಲ್ಲ ಬೆಂಗಳೂರವ್ರು ಸೇರ್ಕೊಂಡು. ಅಂಡ್ ನೀವು ನೋಡ್ತಿರೋ, ಅಬ್ಸರ್ವ್ ಮಾಡಿದಿರೋ ಇಲ್ವೋ, ನಮ್ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಒಂದು ಶಕ್ತಿ ಏನಂತ ಹೇಳಿದ್ರೆ, ನಾವೆಲ್ಲರೂ ಯಾರನ್ನಾದ್ರೂ ಇಷ್ಟಪಟ್ರೆ ಅಂದ್ರೆ ಅದಕ್ಕೆ ಅಂದ್ರೆ ನಾವ್ ಎಷ್ಟು ಎನರ್ಜಿ ಕೊಡ್ತೀವಿ ಅಂದ್ರೆ ಅದ್ ವಿನ್ ಆಗೋ ತನಕನೂ ಅಥವಾ ವಿನ್ ಆಗಿಲ್ಲ ಅಂದ್ರೂ ಅವ್ರ ಮೇಲೆ ಪ್ರೀತಿ ಒಂದ್ ಇದ್ದೇ ಇರುತ್ತೆ. ಈಗ RCB ಮೇಲೆ ನೋಡಿ, ಒಂದ್ ಕನ್ಸಿಸ್ಟೆಂಟ್ ಆಗಿ ಇಷ್ಟು ವರ್ಷ ಎಲ್ಲರೂ ಕೂಡ ವಿನ್ ಆಗ್ಬೇಕು RCB, ಆ ಕ್ರೇಜ್ ಯಾವ ಟೀಮ್ ಜೊತೆನೂ ನಾನು ನೋಡೇ ಇಲ್ಲ ಆಕ್ಚುಲಿ. ಆ ತರದೊಂದು ಪ್ರೀತಿ, ಆ ತರದೊಂದು ವಿಶ್ವಾಸ. ಅಂಡ್ ರೀಸೆಂಟ್ಲಿ ವಿರಾಟ್ ಕೊಹ್ಲಿ ಅವರ ಒಂದ್ ಚಿಕ್ಕದ್ ಒಂದೇನೋ ಒಂದು ಕಾಂಟ್ರವರ್ಸಿ ಆದಾಗ್ಲೂ ಅಷ್ಟೇ, ಐ ಥಿಂಕ್ ದ ಎಂಟೈರ್ RCB ಫ್ಯಾನ್ಸ್ ಎಲ್ಲರೂ ಕೂಡ ದೇ ಸ್ಟುಡ್ ಬೈ him and they batted for him anta helbodu. I was seeing a lot of articles, I was seeing a lot of comments. Esto sati by mistake agu kuda ಕೆಲವೊಂದು when you browse through and things like that, you might end up liking pictures ಅನ್ನೋ ತರದಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. And I think PR wise also, when last match ಅಲ್ಲಿ when Virat performed really well and all thanks to Mr. Rajat, ಎಲ್ಲಾರ್ದು ಒಂದು ಟೀಮ್ ಎಫರ್ಟ್ ಇಂದ ಫಿನಾಲೆಗೆ ಬಂದಾಗ ಅದು ಕಂಪ್ಲೀಟ್ ಕಾಂಟ್ರವರ್ಸಿನ ಮುಚ್ಚಿಬಿಡ್ತು. ಅಂದ್ರೆ ನಮ್ ಕರ್ನಾಟಕದ ಒಂದು ಪ್ರೀತಿ, ಒಂದು RCB ಗಿರೋ ಒಂದು ಕ್ರೇಜ್ ಇಂದ ಕಂಪ್ಲೀಟ್ ಅದ್ ಸೈಡ್ ಲೈನೇ ಆಗೋಯ್ತು. ಸೊ ಆ ತರದ್ದೊಂದು. ಅಂಡ್ ವಿರಾಟ್ ಅವರ ಒಂದು ಸ್ಪಿರಿಚುವಲ್ ಜರ್ನಿ, ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಐ ಥಿಂಕ್ ಎನಿಬಡಿ ಹೂ ಇಸ್ ಆನ್ ದ ಸ್ಪಿರಿಚುವಲ್ ಪಾತ್, ಅವರ ಒಂದು ಮೈಂಡ್ ಸೆಟ್ ಇರ್ಬೋದು, ಆಫ್ ಫೀಲ್ಡ್, ಆನ್ ಫೀಲ್ಡ್, ನಾವ್ ಆರ್ಟಿಸ್ಟ್ ಗಳಾಗಿ ಹೇಳ್ಬೇಕು ಅಂದ್ರೆ ಆಫ್ ಕ್ಯಾಮ್ರಾ, ಆನ್ ಕ್ಯಾಮ್ರಾ, ನಮ್ದೊಂದು ಆರಾ ಒಂದ್ ಸೆಟ್ ಮಾಡ್ಕೊಂಡಿರ್ತೀವಿ ನಾವು. ಸೊ ಐ ಥಿಂಕ್ ಆಲ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಸೊ ಆತರ ನೋಡಿದಾಗ ಐ ಥಿಂಕ್ RCB ಸ್ಟ್ಯಾಂಡ್ಸ್ ಲಿಲ್ ಮೋರ್. ಮಾನ್ವಿತಾ ಅವರೇ, ಈಗ ನೀವು ಮಾತಾಡ್ತಾ ಇರೋದನ್ನ ನಾವು ಕೇಳಿಸ್ಕೊಂಡ್ರೆ, ನೀವು ಆರ್ಟಿಸ್ಟ್ ಅಂತ ಏನ್ ಹೇಳಿದ್ರಲ್ಲ, ನೀವು ಆರ್ಟಿಸ್ಟ್ ಆಗಿ ಮಾತಾಡ್ತಿದ್ರಿ ಅಂತ ಅನಿಸ್ತಿಲ್ಲ, ಮ್ಯಾಚ್ ರೆಫ್ರಿ ತರ ಮಾತಾಡ್ತಾ ಇದೀರಿ. ಬಾಸ್, ನಾನ್ ನಿಮ್ ತರನೇ ಜರ್ನಲಿಸಂ ಮಾಡಿರೋದು, 3 ವರ್ಷ ಜರ್ನಲಿಸಂ ಮಾಡಿ ಅದ್ರ ಮಾಸ್ಟರ್ಸ್ ಮಾಡಿ ಕಲಿಬೇಕಲ್ಲ ಏನಾದ್ರು. ಮಾತಾಡ್ತೀವಿ, ಇನ್ನೂ ಬಹಳ ವಿಚಾರಗಳನ್ನ ತಿಳ್ಕೊಳಿಕ್ಕಿದೆ ನಿಮ್ಮಿಂದ. ಹೋರವ್ರೆ, ಈಗ ಒಂದು ವಿಚಾರ ಏನಂತಂದ್ರೆ ಹೋಮ್ಲಿ ಪಿಚ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಪಂಜಾಬ್ ಈ ಅಹಮದಾಬಾದ್ ನಲ್ಲಿ ಈಗಾಗಲೇ 2 ಮ್ಯಾಚ್ಗಳನ್ನ ಆಡಿದ್ದು, ಆ 2 ಮ್ಯಾಚ್ಗಳನ್ನ ಗೆದ್ದು ಬಿಟ್ಟಿದೆ. ಅದು ಲೀಗ್ ಅಲ್ಲಿ ಗುಜರಾತ್ ಮೇಲೆ ಗೆದ್ರು, ಕ್ವಾಲಿಫೈಯರ್ ಅಲ್ಲಿ ಮುಂಬೈಯನ್ನೇ ಹೊಡೆದ್ಬಿಟ್ರು. ಸೊ ಈ ಪಿಚ್ ಅವ್ರಿಗೆ ಕರಗತ ಆಗಿರೋದ್ರಿಂದ ಇದು ಅವ್ರಿಗೆ ಎಷ್ಟು ಅನುಕೂಲ ಆಗ್ಬೋದು ಅಂತ ಒಂದು ನಾವ್ ಜ್ಞಾಪಕ ಇಟ್ಕೋಬೇಕು. ಅವತ್ತಿನ ದಿವಸ ಹೇಗ್ ಆಡ್ತೀವೋ ದಟ್ಸ್ ಹೌ ದ ರಿಸಲ್ಟ್ಸ್ ವಿಲ್ ಕಮ್. ಈಗ ಅಲ್ಲಿ ಗೆದ್ದಿದ್ದಾರೆ ಹೌದು, ಈಗ ನಾವು ಅಲ್ಲಿ ಹೋಗಿ ಗೆಲ್ತೀವಿ, ಅದು ಬರೋದೇ ಇಲ್ಲ. ಯಾಕಂದ್ರೆ ಪಿಚ್ ಕಂಡೀಷನ್ ಒಂದು ಫ್ಲಾಟ್ ವಿಕೆಟ್ ಇದ್ದಾಗ, ವಿಕೆಟ್ ಬಾಲ್ ಬ್ಯಾಟ್ ಬಂದಾಗ ಅನುಕೂಲ ಇದೆ ಆಡಕ್ಕೆ. ಆಮೇಲೆ ಯಾವತ್ತು ಸ್ಲೋ ಟರ್ನರ್ ಅಂದಾಗ ಯಾವ ಬ್ಯಾಟ್ಸ್ಮನ್ಗೂ ಬ್ಯಾಟೇ ಬರಲ್ಲ, ಯಾಕಂದ್ರೆ ತಲೆನೇ ಓಡಲ್ಲ. ಕ್ರಿಕೆಟ್ ಇಸ್ ಪ್ಲೇಡ್ ಇನ್ ದ ಮೈಂಡ್. ಅದು ಅನ್ಸೆಟಲ್ ಆದ್ರೆ ಬ್ಯಾಟು ಬರಲ್ಲ, ಏನು ಬರಲ್ಲ, ಕೈನೂ ಬರಲ್ಲ. ಸೊ ಅದರಿಂದ ಈ ತರ ಫ್ಲಾಟ್ ವಿಕೆಟ್ಸ್ ಒಳಗೆ ಬಾಲ್ ಕಮ್ಸ್ ಆನ್ ಟು ದ ಬ್ಯಾಟ್ ಬಹಳ ಅನುಕೂಲವಾಗಿ ಆಡ್ಬೋದು. ಏನ್ ಬೇಕಾದ್ರೆ ಸ್ಟ್ರೋಕ್ಸ್ ಆಡ್ಬೋದು, ಆನ್ ದ ರೈಸ್ ಹೊಡಿಬಹುದು, ಶಾರ್ಟ್ ಹಾಕ್ತಾರೆ, ಹಾರಿಜಾಂಟಲ್ ಶಾರ್ಟ್ಸ್, ಸ್ಕ್ವೇರ್ ಕಟ್, ಮತ್ತೆ ಫುಲ್ ಹುಕ್ ಆಡ್ಕೋಬಹುದು, ಡ್ರೈವ್ ಗಳು ಆಡ್ಬೋದು, ಓವರ್ ಪಿಚ್ ಬಾಲ್. ಆತರ ಇದ್ದಾಗ ವಿಕೆಟ್ ಇಸ್ ಗುಡ್. ಎಸ್, ಪಂಜಾಬ್ ಗೆದ್ದಿದ್ದಾರೆ. ಸೊ ಅದನ್ನ ನಾವು ತಲೆ ಕೆಡಿಸ್ಕೋಬಾರ್ದು. ಇವತ್ತು ವಾಟ್ ಇಸ್ ದ ಚಾಲೆಂಜ್, ಆ ಟೈಮ್ಗೆ ನಾವು ಹೇಗೆ ತಕ್ಕಾಗಿ ಹಾಡ್ತೀವೋ
ಈಗೇನಾದ್ರು ವಿ ಆರ್ ಚೇಸಿಂಗ್ 240 ಇಟ್ಕೊಳ್ಳಿ, ಧೈರ್ಯವಾಗಿ ನುಗ್ಬಿಟ್ಟು ಈಗ ಆಡೋ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಕಂಟಿನ್ಯೂ ಮಾಡಿ ನಾವು ಹೊಡಿಬಹುದು. ಸೊ ಅವತ್ತಿನ ಫಾರ್ಮ್ ಬೇರೆ, ಇವತ್ತಿನ ಬೇರೆ. ಯಾಕಂದ್ರೆ ಇಬ್ಬರು ಟೀಮ್ಗೂ ಪ್ರೆಷರ್ ಇರುತ್ತೆ, ಇಬ್ಬರಿಗೂ ಇದು ಅವ್ರಿಬ್ಬರು ಗೆದ್ದಿಲ್ಲ ಇಷ್ಟ ತನಕ IPL. ಇಬ್ಬರಿಗೂ ಅಷ್ಟೇ ಅಸೂಯೆ ಇದೆ, ಒಂದು ಟ್ರೋಫಿ ಗೆಲ್ಬೇಕು ಅಂದ್ಬಿಟ್ಟು. ಯಾರೇ ಗೆದ್ರು ಹೊಸ ಚಾಂಪಿಯನ್ ಹೊರ ಹೊಮ್ತಾರೆ ಇವತ್ತು. ಸಾರಿ, ಯಾರೇ ಗೆದ್ರು ಕೂಡ ಹೊಸ ಚಾಂಪಿಯನ್ ಹೊರ ಹೊಮ್ಮೋದು ಇವತ್ತು. ಹೌದು, ಅದನ್ನೇ ಹೇಳೋದು. ಈಗ ಇಬ್ಬರಿಗೂ ಅಷ್ಟೇ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಸಿಚುವೇಶನ್, ಹೌ ಯು ರಿಯಾಕ್ಟ್, ಹೌ ಯು ಪರ್ಫಾರ್ಮ್, ದಟ್ ಇಸ್ ವಾಟ್ ಮ್ಯಾಟರ್ಸ್ ಅಂದ್ಬಿಟ್ಟು. ಸೊ ಈಗ RCB ಗೆದ್ದಿರ್ಬೋದು ಮೊನ್ನೆ ಪಂಜಾಬ್ ಮೇಲೆ, ಗೆದ್ದು ಸ್ಟ್ರೈಟ್ ಅವೇ ಫೈನಲ್ ಬಂದಿರ್ಬೋದು. ಬಟ್ ಡಸಂಟ್ ಮೀನ್ ಅದೇ ತರ ಆಡಕ್ ಆಗಲ್ಲ. ಅವತ್ತು ಪಂಜಾಬ್ನ ನಾವು ಸುಮ್ನೆ ಹಾಗೆ ತಳ್ಬಿಟ್ವಿ, 100 ಚಿಲ್ಲರೆಗೆ ಎತ್ಬಿಟ್ಟು 10 ಓವರ್ ವಾಪಸ್ ಕೊಡ್ತೀವಿ. ಅದೇ ತರ ಇವತ್ತು ಸಿಚುವೇಶನ್ ಬೇರೆ ಇರುತ್ತೆ. ನೀವು ಅದೇ ನೋಡಿ, ಪಂಜಾಬ್ ಅಷ್ಟು ಕೆಟ್ಟದಾಗ ಸೋತು ವಾಪಸ್ ಬಂದು ಮುಂಬೈಗೆ ಹೊಡಿತಾರೆ. ಹೌದು. ಸೊ ಇಟ್ ವಿಲ್ ಬಿ ಅ ಮ್ಯಾಚ್. ಈ ಬೋತ್ ಟೀಮ್ಸ್ ಆರ್ ಈವನ್ಲಿ ಮ್ಯಾಚ್. ಅವ್ರು ಸ್ವಲ್ಪ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ. ಯಾಕಂದ್ರೆ ಪ್ರಿಯಾಂಶ್ ಆರ್ಯ ಇರ್ಲಿ, ಶಶಾಂಕ್ ಸಿಂಗ್ ಇರ್ಲಿ, ಜಾಶ್ ಇಂಗ್ಲಿಷ್ ಇರ್ಲಿ, ವಧೇರಾ ಇರ್ಲಿ, ಎವ್ರಿಬಡಿ ಇಸ್ ಕಾಂಟ್ರಿಬ್ಯೂಟೆಡ್. ಅವ್ರದ್ದು ಇರೋದು ವೀಕ್ನೆಸ್ ಬೌಲಿಂಗ್. ಸೊ ನಮ್ ಸ್ಟ್ರೆಂತ್ ಇರೋದೇನು, ವಿ ಹ್ಯಾವ್ ದ ಡೆಪ್ತ್. ಬೌಲಿಂಗು ಇದೆ, ಬ್ಯಾಟಿಂಗು ಇದೆ. ಸೊ ಅಲ್ಲಿ ನೋಡಕ್ ಹೋದ್ರೆ ನೀವ್ ತಲೆನೇ ಕಟ್ಸ್ಕೋಬಾರ್ದು, ನಿಮ್ ಕ್ರಿಕೆಟ್ ನೀವ್ ಆಡ್ಬೇಕು. ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚಿಸ್ಕೊಂಡ್ಬಿಟ್ಟು ಇದ್ರೆ ಆಗೋದಿಲ್ಲ ಕ್ರಿಕೆಟ್. ಬಿಕಾಸ್ ಯಾವತ್ತೂ ಹೇಳ್ತೀವಿ, ಕ್ರಿಕೆಟ್ ಇಸ್ ಪ್ಲೇಡ್ ಇನ್ ದ ಮೈಂಡ್. ಮೈಂಡ್ ನಾವ್ ಯಾಕೆ ಪ್ರಿಪೇರ್ ಆಗ್ತೀವೋ, ದೆನ್ ವಿ ಆರ್ ಇನ್ ಬೆಟರ್ ಪೊಸಿಷನ್. ಮತ್ತೆ ನಾನು ಮನ್ವಿತ ಅವ್ರಿಗೆ ಹೇಳ್ಬೇಕು, ಮೇಡಮ್ ನಾವು ನಿಮ್ಮಷ್ಟೇ ಕಷ್ಟ ಪಡ್ತೀವಿ ಇದು ಬಂದಾಗ, ಅದು ಟೆಕ್ನಾಲಜಿ ಬಂದಾಗ. ನನ್ಗೇನಾದ್ರೂ ನಮ್ ಮಗನ್ ಫಸ್ಟ್ ಕರಿತೀನಿ, ಅಯ್ಯೋ ಬಾರೋ ಏನಾಗಿದೆ ಇಲ್ಲ ನನ್ ಫ್ರೆಂಡ್ಸ್ ಯಾರಾದ್ರೂ ಕರಿತೀನಿ. ಸೊ ಇಷ್ಟು ವರ್ಷ ನಾನು ಜರ್ನಲಿಸಂ ಫೀಲ್ಡ್ ಹೋಗಿದ್ದು ಈ ತರ ಎಲ್ಲ ಮಾತಾಡ್ಕೊಂಡು ಬಂದಿದ್ರು, ಈವನ್ ಟುಡೇ ಐ ಆಮ್ ಆಸ್ ವಲ್ನರಬಲ್ ಆಸ್ ಯು. ಇವಾಗ ಏನೋ ಟಕ್ಕಿನ ಆದ್ರೆ ನನ್ ತಲೆನೂ ಕೆಟ್ಟೋಗುತ್ತೆ. ನೀವು ಟಗರು ಅಂದ್ರಲ್ಲ, ನಮಗೆ ಟೈಗರ್ ಅಂದ್ರೆ ಇನ್ನ ಬಹಳ ಖುಷಿ ಆಗತ್ತೆ. ಟೈಗರ್ಸ್. ಸೊ ನೀವೆಲ್ಲ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಮ್ ಕಾಡು ಉಳಿಸಿ ನಾವ್ ಇನ್ನ ಟೈಗರ್ ಹಾಡು ಹೇಳ್ಬೋದು. ಅದಕ್ಕೆ ಹೂವರ್ ಅವ್ರ ಸ್ಟಾರ್ಟಿಂಗ್ ಅಲ್ಲಿ ನಾನೊಂದ್ ಮಾತು ಹೇಳ್ತಾ ಇದ್ದೆ, ಯಾವಾಗ್ಲೂ ನಾವು ಹೂವರ್ ಜೊತೆಗೆ ಈ ಆನೆ, ಚಿರತೆ, ಹುಲಿಗಳ ಬಗ್ಗೆ ಮಾತಾಡ್ತಿರ್ತೀವಿ. ಇವತ್ತು ಕೂಡ ಆ ಆನೆ, ಚಿರತೆ, ಹುಲಿಗಳ ಬಗ್ಗೆನೇ ಮಾತಾಡೋಣ. ಬಟ್ RCB ಹುಲಿಗಳು, RCB ಚಿರತೆ, ಆನೆಗಳ ಬಗ್ಗೆ ಮಾತಾಡೋಣ ಅಂತ. ಇವತ್ತು ನಮ್ ಟೈಗರ್ಗಳೇ ನೋಡೋದು ನಾವು. ಯಾಕಂದ್ರೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ನಾ ಹೇಳ್ತೀನಲ್ಲ, ಬಾಡಿ ಲ್ಯಾಂಗ್ವೇಜ್ ಟೈಗರ್ದು, ಅದು ನಡ್ಕೊಂಡ್ ಬರ್ಬೇಕಾರ ಗ್ರೇಸ್, ಆ ಮೆಜೆಸ್ಟಿ ಇದೆಯಲ್ಲ, ಅದೇ ನಮ್ ಟೀಮ್ ಒಳಗೆ ಇದೆ ಇವತ್ತು. RCB ಟೀಮ್ ಒಳಗೆ ಎವ್ರಿಬಡಿ ಇಸ್ ಕಾನ್ಫಿಡೆಂಟ್. ಅವ್ರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಇದು ಮಾಡ್ಬಿಟ್ಟು ತಲೆನೇ ಬಗ್ತಿಲ್ಲ, ಶೋಲ್ಡರ್ ಡ್ರೂಪ್ ಆಗ್ತಿಲ್ಲ. ಟೈಗರ್ ಹೇಗ್ ನಡೆಯತ್ತೋ, ಚಿರತೆ ಹೇಗ್ ನಡೆಯುತ್ತೋ ಆ ತರನೇ ನಮ್ ಹುಡುಗರು ಆಡ್ತಿದ್ದಾರೆ. ಕಾನ್ಫಿಡೆನ್ಸ್ ಇದೆ. ಆಮೇಲೆ ಆನೆ ಬಲ ಇದೆಯಲ್ಲ, ಆನೆ ಏನೇ ಇದ್ರು ದುಕ್ಕೊಂಡು ಹೋಗ್ಬಿಡುತ್ತೆ. ಸೊ ಆ ಸ್ಟ್ರೆಂತ್ ನಮ್ ಹುಡುಗರು ಹಾಡ್ತಿದ್ದಾರೆ. ಸೊ ನೀವ್ ಹೇಳ್ದಂಗೆ ಇವತ್ತು ನಮ್ ಹುಡುಗರು ಟೈಗರ್ ಅಲ್ಲ, ಚಿರತೆ ಅಲ್ಲ, ಎಲಿಫೆಂಟ್ ಎಲ್ಲಾ ಸೇರಿ ಒಟ್ಟಿಗೆ ಹಾಡ್ತಿದ್ದಾರೆ. ನಾನ್ ಧೈರ್ಯ ಹೇಳ್ಬೋದು. ಯಾಕಂದ್ರೆ ನಾನು ಹೇಳ್ಬೇಕಂದ್ರೆ ಶಿವಾಜ್, ನನ್ ಫಸ್ಟ್ ಡೇ ಯಾರಿಗೋ ಒಂದು ಮಾಡ್ದೆ. ನಾನು ಈ IPL ಇಷ್ಟ ತನಕ ಮಾಡಿಲ್ಲ ಈ ವರ್ಷ. ಯಾಕಂದ್ರೆ ನಾನು ಅವಾಯ್ಡ್ ಮಾಡ್ತಿದ್ದೆ, ಕಾಡ್ ಕೆಲ್ಸಗಳು ಜಾಸ್ತಿ ಇತ್ತು ಅಂದ್ಬಿಟ್ಟು. ಒಂದೇ ಒಂದ್ ಪ್ರೋಗ್ರಾಮ್ ಮಾಡಿದೆ. ಅವತ್ತು ನಾನು ಅಸೆಸ್ ಮಾಡಿ ಹೇಳಿದ್ದು, April 22 ಯಾವತ್ತು ಶುರು ಆಯ್ತು ಅವತ್ತು ಹೇಳಿದೆ, ಈ ಟೀಮ್ ಸ್ಟ್ರೆಂತ್ ಇದೆ, ಈ ಟೀಮ್ ಅಲ್ಲಿ ಎಲ್ಲಾ ತರನು ಬ್ಯಾಲೆನ್ಸ್ ಇದೆ, ಆಮೇಲೆ ವಿಲ್ ಡೆಫಿನೆಟ್ಲಿ ವಿನ್ ಅಂದ್ಬಿಟ್ಟು ಅವತ್ತೇ ನಾನು ಹೇಳಿದೀನಿ. ಆಮೇಲೆ RCB ಫ್ಯಾನ್ಸ್ಗೂ ನಾನು ಭರೋಸಾ ಕೊಟ್ಟಿದ್ದೀನಿ, ಈ ಸತಿ RCB ನಿಮ್ ಕೈ ಬಿಡೋದಿಲ್ಲ, ಖುಷಿಯಾಗಿರ್ಬೋದು, ದಿಲ್ ಬಿ ಗೋನ್ ಫಾರ್ ಸೆಲೆಬ್ರೇಷನ್ ಅಂದ್ಬಿಟ್ಟು. ಅದೇ ಇದು April 22 ಹೇಳಿರೋದು. ಇವಾಗ June 3 ಅದೇ ಹೇಳ್ತಾ ಇದ್ದೀನಿ, ವಿ ಆರ್ ಗೋಯಿಂಗ್ ಟು ಬಿ ಚಾಂಪಿಯನ್ಸ್. ಸೊ ವಿ ಕ್ಯಾನ್ ಎಂಜಾಯ್ ದಟ್. ಸೊ ಟೈಗರ್, ಲೆಪರ್ಡ್ ಅಂಡ್ ಎಲಿಫೆಂಟ್ ಟುಗೆದರ್ ಅನ್ಬಿಟ್ಟು ಆ ತರ ಕ್ರಿಕೆಟ್, ಬ್ರಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇದೀವಿ. ಅದನ್ನೇ ನಾವು ಮಾಡಿ ತೋರಿಸ್ತೀವಿ ಇವತ್ತು ಅಂದ್ಬಿಟ್ಟು ನಾನು ಧೈರ್ಯವಾಗಿ